ಹನುಮಗಿರಿ ಬ್ರಹ್ಮ ಕಲಶೋತ್ಸವದ ಯಶಸ್ಸಿಗೆ ಕಾರಣವಾದ ರಾಮ ಹನುಮ ಸೇವಕರಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಆಯೋಜಿಸಲಾದ ಧನ್ಯೋತ್ಸವ ಕಾರ್ಯಕ್ರಮವು ವೈದೇಹಿ ಸಭಾಭವನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಳಿನ್ ಕುಮಾರ್ ಕಟೀಲ್ ಅವರು ವಹಿಸಿ ಮಾತನಾಡಿ, ಬ್ರಹ್ಮ ಕಲಶೋತ್ಸವದ ಯಶಸ್ಸಿನಲ್ಲಿ ಸೇವಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಅವರ ಶಿಸ್ತು, ಭಕ್ತಿ ಮತ್ತು ನಿಸ್ವಾರ್ಥ ಸೇವೆ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಿದರು. ರಾಮ ಹನುಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಗಳು ನನ್ನ ಬೆವರನ್ನು ಸುರಿಸಿ ಹನುಮ ರಾಮರ ಕಾರ್ಯವನ್ನು ಮಾಡಿರ್ತಕ್ಕಂಥ ಎಲ್ಲ ರಾಮ ಸೇವಕರೇ, ಬ್ರಹ್ಮಕಲಶ ಬಾಕೆಲ್ಲ ಸಮಿತಿಯ ಸದಸ್ಯರುಗಳೇ, ಆಡಳಿತ ಮಂಡಳಿಯ ಸದಸ್ಯರುಗಳೇ, ಮಾಧ್ಯಮದಲ್ಲಿ ಎಲ್ಲಿಂದ ಪ್ರಾರಂಭ ಮಾಡಲಿ ಎಲ್ಲಿ ಮುಗಿಸ್ಲಿ ಅನ್ನುವಂಥ ಚಿಂತನೆಗಳು ಮನಸ್ಸಲ್ಲಿ ಚಂಚಲವಾಗಿ ಕಾಡುತ್ತೆ. ನೇತೃತ್ವವನ್ನು ವಹಿಸಬೇಕು ಅಂತ ಹೇಳಿ ನನಗೆ ನನ್ನೆ ಅಚ್ಯುತ್ ಮೂಡಿದ್ದಾರು ಪ್ರಥಮ ಬಾರಿಗೆ ದೂರವಾಣಿ ಮುಖಾಂತರ ಹೇಳಿದರು. ಹೇಳಿದೆ, ನಾನು ಇದಕ್ಕೆ ಕಾರ್ಯವನ್ನು ಮಾಡ್ತೇನೆ, ನಿಮ್ಮ ಜೊತೆ ಇರ್ತೇನೆ, ಮತ್ತು ಈಗ ನನ್ನ ಜವಾಬ್ದಾರಿ ತಗೊಳ್ಳಿಕ್ಕೆ ನನಗೆ ಅಸಾಧ್ಯ. ನನಗೆ ಬಹಳ ಆದರಣೀಯರಾಗಿರ್ತಕ್ಕಂಥ ಬಹಳ ವರ್ಷಗಳ ನಿಕಟ ಸಂಬಂಧ ಇರ್ತಕ್ಕಂಥ ನಿರಂತರವಾಗಿ ನನ್ನ ಎತ್ತರಕ್ಕೆ ಬಯಸ್ತಕ್ಕಂಥ ನಟರಾಜನು ನನಗೆ ಫೋನ್ ಮಾಡಿ ನಾನು ತಗೊಂಡೆ. ಅಭೂತಪೂರ್ವವಾಗಿರ್ತಕ್ಕಂಥ ನಾ ಭವಿಷ್ಯಕ್ಕೆ ಅಲ್ಲ, ನಾ ಭೂತ ಕಾರ್ಯಕ್ರಮ ಆಗಿದೆ. ಇವತ್ತು ನನಗೆ ಅಭಿನಂದನೆಯನ್ನು ನಿಮ್ಮ ಮುಖೇನ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಏನೆಲ್ಲ ಸ್ವೀಕಾರ ಮಾಡಿದ್ದಾನೆ, ಏನೆಲ್ಲ ಅಭಿನಂದನೆ ಮಾಡಿದ್ದಾನೆ, ಇದು ಇವತ್ತೇನಾದರೂ ಹನುಮಗಿರಿಯ ಬ್ರಹ್ಮ ಕಲಶೋತ್ಸವ ಯಶಸ್ವಿಯಾಗಿದರೆ ನಾವು ನಿಮಿತ್ತ ಮಾತ್ರ. ಆದರೆ ಇದರ ಹಿಂದೆ ದುಡಿದಿರತಕ್ಕಂತಹ ಸಹಸ್ರಾರು ಕೈಗಳಿದ್ದಾವೆ, ಸಹಸ್ರಾರು ಕರುಗಳಿದ್ದಾವೆ, ಸಹಸ್ರಾರು ಮನಸ್ಸುಗಳಿದ್ದಾವೆ. ಅವರೆಲ್ಲರ ಪರಿಶ್ರಮದಿಂದ ಇವತ್ತು ಜಿಲ್ಲೆಯಲ್ಲಿ ಗುರುತಿಸುವಂತಹ ಬ್ರಹ್ಮ ಕಲಶ ಆಗಿದೆ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ಧರ್ಮಶ್ರೀ ಪ್ರತಿಷ್ಠಾನದ ಆಡಳಿತ ಧರ್ಮದರ್ಶಿಗಳಾದ ನನ್ಯ ಅಚ್ಯುತ ಮೂಡಿತಾಯ ಉಪಸ್ಥಿತರಿದ್ದು ಸೇವಕರ ಕಾರ್ಯವನ್ನು ಶ್ಲಾಘಿಸಿದ್ರು. ಇಂತಹ ಸೇವಾ ಮನೋಭಾವ ಸಮಾಜದಲ್ಲಿ ಧಾರ್ಮಿಕ ಏಕತೆ ಮತ್ತು ಭಕ್ತಿಯನ್ನು ಬಲಪಡಿಸುತ್ತಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಬ್ರಹ್ಮಕಲಶ ಅಂತ ಹೇಳಿದರೆ ದೇವರ ಒಂದು ಚೈತನ್ಯವನ್ನು ಪುನಃ ಸೃಷ್ಟಿಸುವಂಥ ಕೆಲಸಗಳು. ಇಲ್ಲಿ ಪಂಚಮುಖಿ ಆಂಜನೇಯ ಮಾಡಿ ಆ ಸಂದರ್ಭದಲ್ಲಿ ದೈವಜ್ಞರನ್ನು ಬ್ರಹ್ಮಕಲಶ ಮಾಡಬೇಕು. ಅದೇ ರೀತಿಯಲ್ಲಿ ಪಂಚಮುಖಿ ಆಂಜನೇಯ ದೇವರಿಗೂ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳುವಂತ ಹೇಳಿ. ಸಾಮಾನ್ಯವಾಗಿ ಬ್ರಹ್ಮಕಲಶ ಅಂತ ಹೇಳಿದರೆ ತುಂಬ ಜನಕ್ಕೆ ಏನು ಅಂತ ಗೊತ್ತಿರುವುದಿಲ್ಲ. ಗೊತ್ತಿದೆ, ಅಲ್ಲೇ ಅಭಿಷೇಕವನ್ನು ಮಾಡುವಂಥದ್ದು ಗೊತ್ತಿದೆ. ಆ ಅಭಿಷೇಕ ಮಾಡೋದ್ರಲ್ಲಿ ಏನಿದೆ ಅಂತ ಹೇಳುವಂಥದ್ದು ಗೊತ್ತಿರೋದು. ಸಾಮಾನ್ಯವಾಗಿ ವಿಷ್ಣು ದೇವರಿಗೆ ಸಹಸ್ರ ಕಲಶವನ್ನು ಅಭಿಷೇಕವನ್ನು ಮಾಡಬೇಕು. ಅದೇ ರೀತಿ ಶಿವನಿಗೆ ಅಂದರೆ 85 ದ್ರವ್ಯಗಳಿಂದ ಮಾಡುವಂಥದ್ದು. ಆ ದ್ರವ್ಯಗಳು ಕೂಡ ಅದರಲ್ಲಿ ಬೇರೆ ಬೇರೆ ದ್ರವ್ಯಗಳಿರ್ತದೆ. ಆ ದ್ರವ್ಯಗಳನ್ನು ತಂತ್ರ ಸಮುಚ್ಚಯದಲ್ಲಿ ಏನು ಹೇಳಿದೆ, ಆ ತಂತ್ರ ಸಮುಚ್ಚಯದ ಆಧಾರದಲ್ಲಿ ಮಂತ್ರಪೂರ್ವಕವಾಗಿ ಈ ಕಲಶಗಳಿಗೆ ಪೂರ್ಣೆ ಮಾಡಿ ಕಲಶವನ್ನು ಮತ್ತೆ ಅಭಿಷೇಕ ಮಾಡುವ ಮೂಲಕ ಅದಕ್ಕೆ ಬ್ರಹ್ಮಕಲಶವನ್ನು ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಬ್ರಹ್ಮ ಕಲಶೋತ್ಸವದ ವೇಳೆ ಸೇವೆ ಸಲ್ಲಿಸಿದ ಸೇವಕರನ್ನ ಸನ್ಮಾನಿಸಲಾಯಿತು. ಸಾವಿರಾರು ಭಕ್ತರಿಗೆ ನೀಡಿದ ಸೇವೆಯನ್ನ ಈ ವೇಳೆ ಸ್ಮರಿಸಲಾಯಿತು. ಅನೇಕ ಭಕ್ತರು, ಸೇವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.